ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1048 ಪಾಯಿಂಟ್ಸ್ ಡೌನ್ ಆಗಿ 82,626 ಕ್ಲೋಸ್ ಆಗಿದೆ. ನಿಫ್ಟಿ 336 ಪಾಯಿಂಟ್ಸ್ ಡೌನ್ ಆಗಿ 25,471 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 553 ಪಾಯಿಂಟ್ಸ್ ಡೌನ್ ಆಗಿ 60,186 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟಾಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ ಸೆನ್ಸೆಕ್ಸ್ ಆದರೆ ಎಬೋ 1% ಫಾಲ್ ಆಗಿದೆ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಎಬೋ 2% ಫಾಲ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದ್ದಾವೆ. ಅವನ್ನ ಡೀಟೇಲ್ ಆಗಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಮಾರ್ಕೆಟ್ಸ್ ಆದರೆ ಕಂಪ್ಲೀಟಾಗಿ ಕರೆಕ್ಟಾಗಿ ಹೋಗಿದೆ. ನಮ್ಮ ಮಾರ್ಕೆಟ್ಸ್ ಈ ಥರ ಫಾಲ್ ಆಗೋದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದ್ದಾವೆ. ಅದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ನಿನ್ನೆ ಆದರೆ ಈ IT ಕಂಪನೀಸ್ ಏನಿದ್ದಾವೆ ಕಂಪ್ಲೀಟಾಗಿ ಫಾಲ್ ಆಗೋಗಿದ್ವು. ಪ್ರತಿಯೊಂದು ಕಂಪನಿನೂ ನಿಯರ್ಲಿ 5% ಫಾಲ್ ಆಗಿದ್ವು. ಅದಾದಮೇಲೆ IT ಇಂಡೆಕ್ಸ್ ಸಹ 5% ಫಾಲ್ ಆಗಿತ್ತು. ನಿನ್ನೆ ರಾತ್ರಿ US ಮಾರ್ಕೆಟಲ್ಲಿ ನೋಡಿದ್ರು US ಮಾರ್ಕೆಟ್ ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ನ್ಯಾಸ್ಡ್ಯಾಕ್ ಎಬೋ 2% ಫಾಲ್ ಆಗಿತ್ತು. S&P 500 ಎಬೋ 1.5% ಫಾಲ್ ಆಗಿತ್ತು. ನಿನ್ನೆ US ಮಾರ್ಕೆಟಲ್ಲೂ ಈ IT ಮತ್ತು ಟೆಕ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅದ್ರ ಜೊತೆಗೆ IT ADR ಕಂಪನೀಸ್ ಕೂಡ ನಿಯರ್ಲಿ 10% ಫಾಲ್ ಆಗಿದ್ವು. ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ, ಈ IT ಸೆಕ್ಟರಲ್ಲಿ ಏನು ನಡೀತಾ ಇದೆ, ಏನಕ್ಕೆ ಈ ಕಂಪನೀಸ್ ಎಲ್ಲ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾವೆ ಅಂತ. ಇದಕ್ಕೆ ಮೇನ್ ರೀಸನ್ ಏನು ಅಂತಂದರೆ, US ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಡೇಟಾ, ಜಾಬ್ಸ್ ಡೇಟಾ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ. ಅದರಿಂದ ಕಮಿಂಗ್ ಮಾರ್ಚ್ ಮಂತಲ್ಲಿ, ಏಪ್ರಿಲ್ ಮಂತಲ್ಲಿ ಯಾವುದೇ ಥರ ರೇಟ್ ಕಟ್ ಇರಲ್ಲ ಅನ್ನೋ ಒಂದು ನೆಗೆಟಿವ್ ಸೆಂಟಿಮೆಂಟಿಂದನೇ ಈ IT ಕಂಪನೀಸ್ ಎಲ್ಲ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು ಅಂತ. ಅದ್ರ ಜೊತೆಗೆ ಇನ್ನೊಂದು ರೀಸನ್ ಕೂಡ ಇದೆ, ಅದೇ ಆಂಥ್ರೋಪಿಕ್. ಈಗ ಇವರು ರೀಸೆಂಟಾಗಿ ಒಂದು ಹೊಸ AI ಟೂಲ್ನ ತಂದಿದ್ದಾರೆ. ಅದರಿಂದ ಈ ಸಾಫ್ಟ್ವೇರ್ ಕಂಪನೀಸ್ಗೆ ಇದು ತುಂಬಾ ಎಫೆಕ್ಟ್ ಮಾಡುತ್ತೆ. ಯಾಕಂದರೆ ಮೋಸ್ಟ್ ಆಫ್ ದ ಟಾಸ್ಕ್ ಎಲ್ಲ ಆಟೋಮೆಟಿಕ್ ಆಗಿ ಆಗೋಗುತ್ತೆ. ಅದರಿಂದ ಈ ಸಾಫ್ಟ್ವೇರ್ ಕಂಪನೀಸ್ಗೆಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ನೆಗೆಟಿವ್ ಸೆಂಟಿಮೆಂಟಿಂದನೇ ಈ IT ಕಂಪನೀಸಲ್ಲೆಲ್ಲ ಈ ಥರ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರೋದು. ಅದ್ರ ಜೊತೆಗೆ ನಿನ್ನೆ ರಾತ್ರಿ ಆದರೆ ಈ ಆಂಥ್ರೋಪಿಕ್ ಕಡೆಯಿಂದ ಇನ್ನೊಂದು ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಇವರಾದರೆ ಸುಮಾರು $30 ಬಿಲಿಯನ್ ಫಂಡ್ ರೈಸ್ ಮಾಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ಈಗ ಕಂಪನಿ ವ್ಯಾಲ್ಯೂಯೇಷನ್ ಡಬಲ್ ಆಗಿದೆ. ಅದ್ರ ಜೊತೆಗೆ ಇವ್ರ AI ಬಿಸ್ನೆಸ್ ಏನಿದೆ ಇದಂತೂ ತುಂಬಾ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಅದರಿಂದನೇ ನಿನ್ನೆ ರಾತ್ರಿ ಸಹ US ಮಾರ್ಕೆಟಲ್ಲಿ ಈ IT ಕಂಪನೀಸ್ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಇಂಪ್ಯಾಕ್ಟೇ ಇವತ್ತು ನಮ್ಮ ಮಾರ್ಕೆಟಲ್ಲಿ ಕೂಡ ಇರೋದು. ಫ್ರೆಂಡ್ಸ್, ಈಗ ಈ ಆಂಥ್ರೋಪಿಕ್ ಮಾತ್ರನೇ ಅಲ್ಲ, ಈಗ ಈ ರೀಸೆಂಟ್ ಟೈಮಲ್ಲಿ AI ರಿಲೇಟೆಡ್ ಆಗಿ ತುಂಬಾ ಸ್ಪೆಂಡ್ ಮಾಡ್ತಾನೆ ಇದ್ದಾರೆ. ಅಮೆಝಾನ್ ಆದರೆ ನಿಯರ್ಲಿ $200 ಬಿಲಿಯನ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಡೇಟಾ ಸೆಂಟರ್ಸ್ಗೆ, ಚಿಪ್ಸ್ಗೆ, AI ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬಾ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗೂಗಲ್, ಮೆಟಾ, ಆಪಲ್ ಈ ಥರ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್, ಪ್ರತಿಯೊಂದು ಕಂಪನಿ ಕೂಡ AI ರಿಲೇಟೆಡ್ ಆಗಿ ತುಂಬಾ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕಂಪನೀಸ್ ಆದರೆ AI ರಿಲೇಟೆಡ್ ಆಗಿ ಅಷ್ಟೇನು ಸ್ಪೆಂಡ್ ಮಾಡ್ತಿಲ್ಲ. ಎಕ್ಸಾಂಪಲ್, ಈಗ TCS, ಇನ್ಫೋಸಿಸ್, ಟೆಕ್ ಮಹೀಂದ್ರ, ವಿಪ್ರೋ ಈ ಎಲ್ಲ ಕಂಪನೀಸ್ ಕೂಡ AI ರಿಲೇಟೆಡ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆದರೆ ಇವು ಟೋಟಲ್ ರೆವಿನ್ಯೂಸ್ ಏನಿದೆ ಅದರಲ್ಲಿ 0.5% ಅಥವಾ 1% ಮಾತ್ರನೇ AI ರಿಲೇಟೆಡ್ ಆಗಿ ಸ್ಪೆಂಡ್ ಮಾಡ್ತಾ ಇರೋದು. ಆದರೆ ಈ ಗ್ಲೋಬಲ್ ಕಂಪನೀಸ್ ಏನಿದ್ದಾವೆ ಅವರು ತುಂಬಾ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್, $100 ಬಿಲಿಯನ್, $200 ಬಿಲಿಯನ್ ವರ್ಗೂ ಸ್ಪೆಂಡ್ ಮಾಡ್ತಾನೆ ಇದ್ದಾರೆ. ಆದರೆ ನಮ್ಮ IT ಕಂಪನೀಸ್ ತುಂಬಾ ಕಮ್ಮಿ ಸ್ಪೆಂಡ್ ಮಾಡ್ತಾ ಇರೋ ಕಾರಣದಿಂದ ಇಂಡಿಯಾದಲ್ಲಿ ಮೇಜರ್ ಆಗಿ IT ರಿಲೇಟೆಡ್ ಆಗಿ ಯಾವುದೇ ಥರ ಡೆವಲಪ್ಮೆಂಟ್ ಇಲ್ಲ ಅಂತಾನೆ FIs ಕೂಡ ಈ ರೀಸೆಂಟ್ ಟೈಮಲ್ಲಿ ಸೆಲ್ ಮಾಡಿರೋದು. ಜೊತೆಗೆ ಬರೀ ನಮ್ಮ ಕಂಟ್ರಿ ಮಾತ್ರನೇ ಇಲ್ಲ, ಈಗ US AI ರಿಲೇಟೆಡ್ ಆಗಿ ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಚೈನಾ ವರ್ಕ್ ಮಾಡ್ತಾ ಇದೆ, ತೈವಾನ್ ವರ್ಕ್ ಮಾಡ್ತಾ ಇದೆ, ಜಪಾನ್ ವರ್ಕ್ ಮಾಡ್ತಾ ಇದೆ. ಈ ಥರ ಹೇಳ್ತಾ ಹೋದರೆ ಪ್ರತಿಯೊಂದು ಕಂಟ್ರಿ ಕೂಡ AI ರಿಲೇಟೆಡ್ ಆಗಿ ತುಂಬಾ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದರಿಂದ ಸ್ಟ್ರಾಂಗ್ ಆಗಿ ಔಟ್ಪುಟ್ ಕೂಡ ಬರ್ತಾ ಇದೆ. ಅದರಿಂದನೇ ಇವಾಗ ಪ್ರತಿಯೊಬ್ಬರೂ AI ರಿಲೇಟೆಡ್ ಆಗಿ ಫೋಕಸ್ ಮಾಡ್ತಾ ಇರೋದು. ಆದರೆ ಇಂಡಿಯಾದಲ್ಲಿ ಸ್ವಲ್ಪ ಸ್ಪೆಂಡಿಂಗ್ ಅನ್ನೋದು ತುಂಬಾ ಕಮ್ಮಿ ಇದೆ ಗ್ಲೋಬಲ್ ಕಂಪನೀಸ್ಗೆ ಕಂಪೇರ್ ಮಾಡಿಕೊಂಡ್ರೆ. ಅದರಿಂದನೇ ನಮ್ಮ ಕಂಪನೀಸ್ ಇನ್ನೂ ಜಾಸ್ತಿ ಫಾಲ್ ಆಗ್ತಾ ಇರೋದು. ಈಗ ನಿನ್ನೆ ರಾತ್ರಿ ನೋಡಿದ್ರೆ US IT ಕಂಪನೀಸ್ ಆದರೆ 1 to 2% ಮಾತ್ರನೇ ಫಾಲ್ ಆಗಿರೋದು. ಆದರೆ ನಮ್ಮ ಇಂಡಿಯನ್ IT ಕಂಪನೀಸ್ ನಿನ್ನೆನೂ 5% ಫಾಲ್ ಆಗಿದ್ದಾವೆ, ಇವತ್ತು 5% ಫಾಲ್ ಆಗಿದ್ದಾವೆ. ಆಲ್ ಟೈಮ್ ಐಸಿಂದ ಚೆಕ್ ಮಾಡಿದ್ರೆ ಪ್ರತಿಯೊಂದು ಕಂಪನಿ ಕೂಡ 25 to 40% ಫಾಲ್ ಆಗಿದ್ದಾವೆ. ನೋಡೋಣ ಕಮಿಂಗ್ ಟೈಮಲ್ಲಿ AI ರಿಲೇಟೆಡ್ ಆಗಿ ಯಾವ ಥರ ಸ್ಪೆಂಡಿಂಗ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ತಾರೆ, ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಕಡೆಯಿಂದ ಇನ್ನೂ ಯಾವ ಥರ ಅಪ್ಡೇಟ್ಸ್ ಬರ್ತವೆ ಅಂತ. ಮತ್ತು ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ನಮ್ಮ ಇಂಡಿಯನ್ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವ್ರ ಕಡೆಯಿಂದ ಕೂಡ ಒಂದು ಅಪ್ಡೇಟ್ ಬಂದಿದೆ. ಈಗ AI ರಿಲೇಟೆಡ್ ಆಗಿ ನಮ್ಮ ಕಂಪನೀಸ್ ಕೂಡ AI ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾವೆ. ವಿತಿನ್ ಫ್ಯೂ ಇಯರ್ಸಲ್ಲಿ AI ರಿಲೇಟೆಡ್ ಆಗಿ ಇಂಡಿಯಾ ಕೂಡ ಸ್ಟ್ರಾಂಗ್ ಆಗಿ ಗ್ರೋ ಆಗುತ್ತೆ ಅಂತ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ವೀಕಲ್ಲಾದರೆ ಡೆಲ್ಲಿಯಲ್ಲಿ AI ಸಮ್ಮಿಟ್ ಕೂಡ ಇದೆ. ನೋಡೋಣ ಈ ಸಮ್ಮಿಟಲ್ಲಿ AI ರಿಲೇಟೆಡ್ ಆಗಿ ಯಾವ ಥರ ಅಪ್ಡೇಟ್ಸ್ ಎಲ್ಲ ಬರ್ತವೆ ಅಂತ.
ಮತ್ತೆ ಇವತ್ತು AI ಕಂಪನೀಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದಕ್ಕೆ ಇವತ್ತು ರಿಯಾಲಿಟಿ ಇಂಡೆಕ್ಸ್ ಕೂಡ ನಿಯರ್ಲಿ 3% ಫಾಲ್ ಆಗಿದೆ. ಜೊತೆಗೆ ತುಂಬಾನೇ ರಿಯಾಲಿಟಿಗೆ ಸಂಬಂಧಪಟ್ಟಿರೋ ಸ್ಟಾಕ್ಸ್ ಕೂಡ ಇವತ್ತು ನಿಯರ್ಲಿ 5% ಫಾಲ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಈಗ ಇನ್ನೊಂದು ನೆನ್ಪಿಟ್ಕೊಬೇಕಾಗಿರೋದೇನು ಅಂತಂದರೆ, ಇವತ್ತು ರಾತ್ರಿ US ಅಲ್ಲಿ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಒಂದು ವೇಳೆ ಇನ್ಫ್ಲೇಷನ್ ಡೇಟಾ ಏನಾದರೂ ವೀಕಾಗಿ ಬಂತು ಅಂದರೆ ಮಾರ್ಕೆಟಲ್ಲಿ ಮತ್ತೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಯಾವ ಥರ ಅಂದರೆ, ಈಗ ಇನ್ಫ್ಲೇಷನ್ ಡೇಟಾ ವೀಕಾಗಿ ಬಂದಿದೆ, ಎಕಾನಮಿಯಲ್ಲಿ ಸ್ವಲ್ಪ ಅನ್ಸರ್ಟಿಟೀಸ್ ಇದೆ, ಅದರಿಂದ ಮಾರ್ಚ್ ಮಂತಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಿಲಿಟಿ ಇನ್ಕ್ರೀಸ್ ಆಗಿದೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟಿಂದ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಅದ್ರ ಜೊತೆಗೆ IT ಕಂಪನೀಸ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದು. ಒಂದು ವೇಳೆ ಇವತ್ತು ರಾತ್ರಿ US ಮಾರ್ಕೆಟಲ್ಲಿ ಇನ್ಫ್ಲೇಷನ್ ಡೇಟಾ ಏನಾದರೂ ಪಾಸಿಟಿವ್ ಆಗಿ ಬಂತು ಅಂದರೆ ಮಾರ್ಕೆಟ್ ಕೂಡ ಸ್ವಲ್ಪ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಈ ಡೇಟಾನ ಮಾರ್ಕೆಟ್ ಯಾವ ಥರ ತಗೊಳುತ್ತೆ ಅಂತ. ಫ್ರೆಂಡ್ಸ್, ಈಗ ಈ IT ಕಂಪನೀಸ್ ನಿನ್ನೆ ಕೂಡ ಫಾಲ್ ಆಗಿದ್ವು, ಆದರೆ ನಿನ್ನೆ ನಮ್ಮ ಮಾರ್ಕೆಟ್ಸ್ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಇವತ್ತು IT ಸೆಕ್ಟರ್ ಜೊತೆ ಮೆಟಲ್ ಕಂಪನೀಸ್ ಕೂಡ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮೆಟಲ್ ಇಂಡೆಕ್ಸ್ ಆದರೆ ನಿಯರ್ಲಿ 3% ಫಾಲ್ ಆಗಿದೆ. ಇಂಡಿವಿಜುವಲ್ ಆಗಿ ಮೆಟಲ್ ಕಂಪನೀಸ್ ನೋಡಿದ್ರೂ ನಿಯರ್ಲಿ 5% ಫಾಲ್ ಆಗಿದ್ದಾವೆ. ಸ್ವಲ್ಪ ಕಂಪನೀಸ್ ಆದರೆ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ, ಅದ್ರ ಜೊತೆಗೆ ಗೈಡೆನ್ಸ್ನ ಕೂಡ ಕಟ್ ಮಾಡಿದ್ದಾರೆ. ಈ ಕಾರಣದಿಂದ ಸ್ವಲ್ಪ ಕಂಪನೀಸ್ ಫಾಲ್ ಆಗಿದ್ದಾವೆ. ಅದ್ರ ಜೊತೆಗೆ ಇನ್ನೊಂದು ಕಾರಣನೂ ಇದೆ. ಫ್ರೆಂಡ್ಸ್, ಈಗ ನಿನ್ನೆ ರಾತ್ರಿ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ನೋಡಿದ್ರಾ ತುಂಬಾನೇ ಫಾಲ್ ಆಗಿದೆ. ಗೋಲ್ಡ್ ಆದರೆ ನಿಯರ್ಲಿ 4% ಫಾಲ್ ಆಗಿತ್ತು. ಸಿಲ್ವರ್ ಆದರೆ 10% ಫಾಲ್ ಆಗಿದೆ. $84 per ounce ಇಂದ ಸುಮಾರು $74 per ounce ವರೆಗೂ ಫಾಲ್ ಆಗಿತ್ತು. ಆದರೆ ಇವತ್ತು ನಮ್ಮ ಮಾರ್ಕೆಟಲ್ಲಿ ನೋಡಿದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಮೇಜರ್ ಅಗೇನ್ ಫಾಲ್ ಆಗಿಲ್ಲ, ಜೊತೆಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಸ್ವಲ್ಪ. ಆದರೆ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿದೆ. ಈಗ ಗೋಲ್ಡ್ ಲಾಸ್ಟ್ 2 years ಇಂದ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ಒಂದು, ಸೆಂಟ್ರಲ್ ಬ್ಯಾಂಕ್ಸ್ ತುಂಬಾನೇ ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣದಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಈ ಡಿ-ಡಾಲರೈಸೇಷನ್ ಇಂದ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಈ ಡಿ-ಡಾಲರೈಸೇಷನ್ ಬಗ್ಗೆ ಐಡಿಯಾ ಇದೆ ಅಂತಾನೆ ಅನ್ಕೊಂತೀನಿ. ಜಸ್ಟ್ ಇವಾಗ ಆದರೂ ಸಹ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ಪ್ರತಿಯೊಂದು ಕಂಟ್ರಿ ಕೂಡ ಟ್ರೇಡ್ ಮಾಡೋದಕ್ಕೆ ಡಾಲರ್ನೇ ಯೂಸ್ ಮಾಡ್ತೀವಲ್ಲ, ಆದರೆ ಈ ಡಾಲರ್ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಕೊಳೋದಕ್ಕೋಸ್ಕರ ಈ ಡಿ-ಡಾಲರೈಸೇಷನ್ ಶುರು ಆಗಿರೋದು. ಆದರೆ ಯಾವ ಥರ ಡೇಟಾ ಅಪ್ಡೇಟ್ ಆಗ್ತಾ ಇದೆ ಅಂತಂದರೆ, ಈಗ US ಮತ್ತು ರಷ್ಯಾ ಒಂದಾಗೋದಕ್ಕೆ ನೋಡ್ತಾ ಇದೆ. ಯಾಕಂದರೆ ಈ ರಷ್ಯನ್ ಕಂಪನೀಸ್ ಮೇಲೆಲ್ಲ ತುಂಬಾನೇ ಸ್ಯಾಂಕ್ಷನ್ಸ್ ಇದಾವೆ. ಆ ಕಾರಣದಿಂದ ರಷ್ಯಾ ಮತ್ತು US ಇಬ್ರು ಪಾರ್ಟ್ನರ್ಶಿಪ್ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಈ ಎರಡು ಕಂಟ್ರೀಸ್ ಮಧ್ಯೆ ರಿಲೇಷನ್ಶಿಪ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಪಾಸಿಟಿವ್ ಆಗಿ ಟರ್ನ್ ಆಗೋದ್ರಿಂದ ಈ ಎರಡು ಕಂಟ್ರೀಸ್ ಮಧ್ಯ ಏನು ಇಷ್ಟು ವರ್ಷ ಇಶ್ಯೂಸ್ ಇದಾವೆ ಅವೆಲ್ಲ ಸಾರ್ಟ್ ಔಟ್ ಆಗ್ತವೆ. ಮತ್ತೆ ಈ ಎರಡು ಕಂಟ್ರೀಸ್ ಮಧ್ಯ ಟ್ರೇಡ್ಸ್ ಎಲ್ಲ ಡಾಲರಲ್ಲೇ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಮಾರ್ಕೆಟಲ್ಲಿ ಬಿಲ್ಡ್ ಆಗಿದೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಳೋದಕ್ಕೆ ರಷ್ಯಾ ನೋಡ್ತಾ ಇದೆ ಅನ್ನೋ ಒಂದು ಸೆಂಟಿಮೆಂಟ್ ಮಾರ್ಕೆಟಲ್ಲಿ ಬಿಲ್ಡ್ ಆಗಿದೆ. ಅದರಿಂದನೇ ನಿನ್ನೆ ರಾತ್ರಿ ಗೋಲ್ಡ್ ಅಂಡ್ ಸಿಲ್ವರ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಒಂದು ವೇಳೆ ಕಮಿಂಗ್ ಟೈಮಲ್ಲಿ ಈ ಡಿ-ಡಾಲರೈಸೇಷನ್ ಎಗೇನೆಸ್ಟ್ ಆಗಿ ರಷ್ಯಾ ಏನಾದರೂ ಪ್ರೋಗ್ರೆಸ್ ಆಗ್ತಾ ಇದ್ರೆ ಕಮಿಂಗ್ ಟೈಮಲ್ಲೂ ಕೂಡ ಗೋಲ್ಡ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಈ ಡೀಲ್ ಬಗ್ಗೆ ಎಲ್ಲ ಕಮಿಂಗ್ ಟೈಮಲ್ಲಿ ಯಾವ ಥರ ಡೇಟಾಸ್ ಅಪ್ಡೇಟ್ ಆಗ್ತವೆ. ಜೊತೆಗೆ ಫ್ರೆಂಡ್ಸ್, ಈಗ ಇದೇನಾದರೂ ನಿಜ ಆದರೆ ಕಮಿಂಗ್ ಟೈಮಲ್ಲಿ ಈ ಬ್ರಿಕ್ಸ್ ಕಂಟ್ರೀಸ್ ಮಧ್ಯ ಯಾವ ಥರ ಇಶ್ಯೂಸ್ ಎಲ್ಲ ಬರ್ತವೆ ಅಂತ ನೋಡಬೇಕಾಗಿರುತ್ತೆ. ಒಂದು ವೇಳೆ ಜೊತೆಗೆ ಇವಾಗ ರಷ್ಯಾ ಕಡೆಯಿಂದ ಈ ಥರ ಸ್ಟೇಟ್ಮೆಂಟ್ಸ್ ಬಂದಿರೋದ್ರಿಂದ ಕಮಿಂಗ್ ಟೈಮಲ್ಲಿ ಚೈನಾ ಇದಕ್ಕೆ ಯಾವ ಥರ ರಿಪ್ಲೈ ಕೊಡುತ್ತೆ ಅಂತ ನೋಡಬೇಕಾಗಿರುತ್ತೆ. ಇವಾಗ ಓವರಾಲ್ ಈ ದೊಡ್ಡ ದೊಡ್ಡ ಕಂಟ್ರೀಸ್ ಮಧ್ಯ ಏನಾದರೂ ಇಶ್ಯೂಸ್ ಅದೇ ಥರ ಕಂಟಿನ್ಯೂ ಆಗ್ತಾ ಹೋದರೆ ಕಮಿಂಗ್ ಟೈಮಲ್ಲಿ ಈ ಬ್ರಿಕ್ಸ್ ಕಂಟ್ರೀಸ್ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ತುಂಬಾನೇ ಚೇಂಜಸ್ ಬರೋ ಚಾನ್ಸಸ್ ಕೂಡ ಇದ್ದಾವೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಯಾವ ಥರ ಡೇಟಾಸ್ ಅಪ್ಡೇಟ್ ಆಗ್ತವೆ ಅಂತ. ಮತ್ತೆ ಫ್ರೆಂಡ್ಸ್, ಈಗ ನಮ್ಮ ಮಾರ್ಕೆಟ್ ಫಾಲ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಈಗ ಲಾಸ್ಟ್ ವೀಕಲ್ಲಿ ಇಂಡಿಯಾ US ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಿದೆ. ಇಂಡಿಯಾ ಮೇಲೆ ಆದರೆ ನಿಯರ್ಲಿ 18% ಟ್ಯಾರಿಫ್ ಇದೆ. ಅದಾದಮೇಲೆ ಬಾಂಗ್ಲಾದೇಶ್ ಜೊತೆ ಕೂಡ ಟ್ರೇಡ್ ಡೀಲ್ನ ಕಂಪ್ಲೀಟ್ ಮಾಡ್ಕೊಂಡ್ರು. ಬಾಂಗ್ಲಾದೇಶ್ ಮೇಲೆ 19% ಟ್ಯಾರಿಫ್ ಇದೆ. ಮತ್ತು ಲಾಸ್ಟ್ ನೈಟ್ ಆದರೆ ತೈವಾನ್ ಜೊತೆ ಟ್ರೇಡ್ ಡೀಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ತೈವಾನ್ಗೆ ಜಸ್ಟ್ 15% ಟ್ಯಾರಿಫ್ನ ಮಾತ್ರನೇ ಇರೋದು. ಅಂದರೆ ನಮ್ಕಿನ್ನ ತುಂಬಾ ಕಮ್ಮಿ ಟ್ಯಾರಿಫ್ ಅವ್ರಿಗಿದೆ. ಜೊತೆಗೆ ತೈವಾನ್ ಆದರೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಆಗಿ ತುಂಬಾನೇ ಫಾಸ್ಟಾಗಿ ಗ್ರೋ ಆಗೋ ಕಂಪನಿ. ಅದರಿಂದ ನಮ್ಮ ಮೇಲೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ. ಯಾವ ಥರ ಅಂತಂದರೆ, ರೀಸೆಂಟಾಗಿ ಈ ಚೈನಾ ಇಶ್ಯೂ ಏನಿದೆ ಅದರಿಂದ ತುಂಬಾನೇ ಕಂಪನೀಸ್ ಎಲ್ಲ ಇಂಡಿಯಾದಲ್ಲಿ ಈ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ನ ಶುರು ಮಾಡ್ಬೋದು. ಜೊತೆಗೆ ಇಂಡಿಯಾದಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ರೆಡಿ ಆಗ್ತಾ ಇದ್ರು. ಆದರೆ ಇವಾಗ ತೈವಾನಲ್ಲೇ ತುಂಬಾನೇ ಕಮ್ಮಿ ಟ್ಯಾರಿಫ್ ಇದೆ ಅಲ್ವಾ, ಅದರಿಂದ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮತ್ತೆ ಚೈನಾದೊಳಗಡೆನೆ ಹೋಗ್ಬೋದು. ನೋಡೋಣ ಕಮಿಂಗ್ ಟೈಮಲ್ಲೂ ಇದ್ರ ಬಗ್ಗೆ ಎಲ್ಲ ಯಾವ ಥರ ಡೇಟಾಸ್ ಅಪ್ಡೇಟ್ ಆಗ್ತವೆ ಅಂತ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟಲ್ಲಿ
ಪ್ರಾಫಿಟ್ ಬುಕಿಂಗ್ ಕೂಡ ನಡೆದಿರ್ಬೋದು. ಈ ಥರ ಮಲ್ಟಿಪಲ್ ರೀಸನ್ಸಿಂದ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಟ್ರಾನ್ಸ್ರೆಲ್ ಲೈಟಿಂಗ್ ಲಿಮಿಟೆಡ್ ಈ ಕಂಪನಿ ಆದರೆ ಇವತ್ತು ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವ್ರಿಗೆ ಈ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಆಗಿ ಡೊಮೆಸ್ಟಿಕ್ ಆರ್ಡರ್ ಬಂದಿದೆ. ಈ ಟೋಟಲ್ ಆರ್ಡರ್ ವರ್ತ್ ಬಂದು 2350 crores ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಈ FY26 ಟೋಟಲ್ ಆರ್ಡರ್ಸ್ 8000 ರೀಚ್ ಆಗಿದೆ ಅಂತ ಈ ಕಂಪನಿ CEO ಅವ್ರು ಹೇಳಿದ್ದಾರೆ. ಅದಾದಮೇಲೆ ಬೋತ್ ಡೊಮೆಸ್ಟಿಕಲಿ ಮತ್ತು ಇಂಟರ್ನ್ಯಾಷನಲಿ ಆರ್ಡರ್ ಇನ್ಫ್ಲೋಸ್ ಆದರೆ ತುಂಬಾ ಚೆನ್ನಾಗಿದೆ ಮತ್ತು ಬಿಸ್ನೆಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಈ ಕ್ವಾರ್ಟ್ರಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ, ಇನ್ನು ಕಮಿಂಗ್ ಟೈಮಲ್ಲಿ ಆರ್ಡರ್ಸ್ ಎಲ್ಲ ಎಷ್ಟು ಇನ್ಕ್ರೀಸ್ ಆಗ್ತವೆ ಅಂತ. ನೆಕ್ಸ್ಟ್, PI ಇಂಡಸ್ಟ್ರೀಸ್ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 6% ಫಾಲ್ ಆಗಿದೆ. ಯಾಕಂದರೆ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 28% ಫಾಲ್ ಆಗಿದೆ, ಪ್ರಾಫಿಟ್ಸ್ 40% ಫಾಲ್ ಆಗಿದೆ, ಜೊತೆಗೆ ಮಾರ್ಜಿನ್ಸ್ ಕೂಡ ಕಂಪ್ಲೀಟಾಗಿ ಡ್ರಾಪ್ ಆಗಿದೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಇವರಾದರೆ ಈ ಆಗ್ರೋಕೆಮಿಕಲ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಇದರಿಂದನೇ ಇವ್ರಿಗೆ ಮೇಜರ್ ರೆವಿನ್ಯೂಸ್ ಬರುತ್ತೆ. ಈ ಆಗ್ರೋಕೆಮಿಕಲ್ ಬಿಸ್ನೆಸ್ ಏನಿದೆ ಇದು Q1 Q2 ಅಲ್ಲಿ ಸ್ವಲ್ಪ ಬೆಟರ್ ಗ್ರೋತ್ ಇರುತ್ತೆ, ಇನ್ನು Q3 Q4 ಅಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣಿಸುತ್ತೆ. ಅದರಿಂದನೇ ಈ Q3 ಅಲ್ಲಿ ಈ ಥರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದು. ಅದ್ರ ಜೊತೆಗೆ ತುಂಬಾ ಕನ್ಸರ್ನ್ಸ್ ಕೂಡ ಇದ್ದಾವೆ. ಎಕ್ಸಾಂಪಲ್, ಈಗ ಈ ಟ್ಯಾರಿಫ್ ಕನ್ಸರ್ನ್ಸ್ ಆಗಲಿ, ಚೈನಾ ಕನ್ಸರ್ನ್ಸ್ ಆಗಲಿ, ಈ ಥರ ಮಲ್ಟಿಪಲ್ ಕನ್ಸರ್ನ್ಸ್ ಇದ್ದಾವೆ. ಅದರಿಂದನೇ ಈ ಕಂಪನಿ ವೀಕಾಗಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇರೋದು. ಬರೀ ಈ ಕಂಪನಿ ಅಂತಲೇ ಅಲ್ಲ, ಈ ಆಗ್ರೋಕೆಮಿಕಲ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇರೋದು. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಇವ್ರು ಇನ್ನೂ ಯಾವ ಥರ ಗ್ರೋತ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್, ಒನಾಸಾ ಕನ್ಸ್ಯೂಮರ್ ಈ ಕಂಪನಿ ಆದರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 4% ಪಾಸಿಟಿವ್ ಓಪನ್ ಆಗಿದೆ. ಯಾಕಂದರೆ ಇವರು ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 16% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 109% ಇನ್ಕ್ರೀಸ್ ಆಗಿದೆ, ಜೊತೆಗೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಯಾರಿಗಾದ್ರೂ ನೆನಪಿದೆಯಾ, 1 year ಬ್ಯಾಕ್ ನೋಡಿದ್ರೆ, ಅಂದರೆ ನಿಯರ್ಲಿ 5 quarters ಬ್ಯಾಕ್ ನೋಡಿದ್ರೆ ಇವರು ಲಾಸಸ್ನ ಪೋಸ್ಟ್ ಮಾಡಿದರು. ಲಾಸಸ್ನ ಪೋಸ್ಟ್ ಮಾಡಿದ್ಮೇಲಿಂದ ಪ್ರತಿ ಕ್ವಾರ್ಟ್ರಲ್ಲೂ ಸ್ವಲ್ಪ ಬಿಸ್ನೆಸ್ಸಲ್ಲಿ ಗ್ರೋತ್ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಿಂದನೇ ಶೇರ್ ಪ್ರೈಸ್ ಕೂಡ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈಗ ಈ ಒನಾಸಾ ಕನ್ಸ್ಯೂಮರ್ ಅಂಡರಲ್ಲಿ ನೋಡಿದ್ರೆ ತುಂಬಾ ಬ್ರ್ಯಾಂಡ್ಸ್ ಇದ್ದಾವೆ. ಡರ್ಮಾಕೋ, BB ಬ್ಲಂಟ್, ಆಕ್ವಾಲಜಿಕಾ, ಡಾಕ್ಟರ್ ಸೇತ್, ಮತ್ತು ಈ ಒನಾಸಾ ಕನ್ಸ್ಯೂಮರಲ್ಲೇ ಫೇಮಸ್ ಆಗಿರೋ ಬ್ರ್ಯಾಂಡ್ ಬಂದು ಮಾಮಾ ಅರ್ತ್. ಈ ಹೆಸರನ್ನ ತುಂಬ ಹತ್ರನೇ ಕೇಳಿರ್ತೀರಾ. ಈ ಎಲ್ಲ ಪ್ರಾಡಕ್ಟ್ಸ್ ಒನಾಸಾ ಕನ್ಸ್ಯೂಮರ್ ಅಂಡರಲ್ಲೇ ಸೆಲ್ ಮಾಡ್ತಾರೆ. ನೋಡೋಣ ಇನ್ನು ಕಮಿಂಗ್ ಕ್ವಾರ್ಟರ್ಸಲ್ಲೆಲ್ಲ ಇವರನ್ನ ಯಾವ ಥರ ಗ್ರೋ ಆಗ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿದ್ದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.